ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ವಿಷಯ ಅಂತಂದರೆ ನಾನು ನಿಮ್ಮನ್ನೆಲ್ಲರನ್ನು ಫ್ರಾನ್ಸು, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡು ಮೂರು ಒಂದು ಹತ್ರ ಕೊಲೈಡ್ ಆಗೋ ಒಂದು ಬಾರ್ಡ್ರ್ ಕರ್ಕೊಂಬಂದಿದ್ದೀನಿ. ಸೊ ನಾನು ಹಿಂದೆಗಡೆ ನೋಡ್ಬೋದು, ನೀವು ಇದನ್ನ ಟ್ರಯಾಂಗಲ್ ಬಾರ್ಡರ್ ಅಂತ ಕರೀತಾರೆ. ಸೊ ಇಲ್ಲಿಗೆ ಫ್ರೀಯಾಗಿ ಬಂದಿದ್ದೀನಿ. ಹೆಂಗೆ ಅಂತ ಹೇಳ್ತೀನಿ. ಸೊ ನಾನು ಹಿಂದೆಗಡೆ ನೋಡ್ಬೋದು, ನೀವು ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದು ಬಂದುಬಿಟ್ಟು ಆ ಕಡೆ ಫುಲ್ ಓವರ್ ಆಲ್ ನಿಮಗೆ ಜರ್ಮನಿ ಕಾಣಿಸ್ತಿದೆ ಆ ಕಡೆ ಎಲ್ಲ. ಆ್ಯಂಡ್ ಈ ಕಡೆಗೆ ಬಂದು ಫ್ರಾನ್ಸು, ಅಲ್ಲಿ ನೋಡ್ಬೋದು ನೀವು ಆ ಟ್ರಯಾಂಗಲ್ ಮೇಲೆ ಕೊಟ್ಟಿದ್ದಾರೆ. ಈ ಕಡೆ ಫುಲ್ ಫ್ರಾನ್ಸು ಆ್ಯಂಡ್ ಈ ಕಡೆ ಫುಲ್ಲು ಸ್ವಿಟ್ಜರ್ಲ್ಯಾಂಡು. ಸೊ ನನಗೆ ಯಾವುದಾದ್ರೂ ಕಂಟ್ರಿಗೆ ಹೋದರೆ ಫುಲ್ ವೀಡಿಯೋ ಮಾಡಬೇಕಂತ ಇತ್ತು, ಬಟ್ ಇದೊಂದು ಶಾರ್ಟ್ ವೀಡಿಯೋ ಆಗಿರುತ್ತೆ. ಯಾವುದೇ ಕಂಟ್ರಿಗೆ ಹೋದರೂ ನೀಟಾಗಿ ಡೀಟೇಲ್ ವೀಡಿಯೋ ಮಾಡಬೇಕಂತ ಇತ್ತು, ಬಟ್ ಆದರೆ ಇದು ಫಸ್ಟ್ ಟೈಮ್ ನಾನು ಒಂದು ಜರ್ಮನಿ ಬಾರ್ಡ್ರನ್ನ ಕ್ರಾಸ್ ಮಾಡಿ ಬಂದಿರೋದು. ಅದು ಜಸ್ಟು ಈ 3 ಟ್ರಯಾಂಗಲ್ ಬಾರ್ಡರ್ ಅಂತ ಹೇಳ್ತಾರಲ್ವ, ಸೊ ಈ ಒಂದು ಪಾಯಿಂಟಿಗೆ ಬಂದಿರೋದು ತುಂಬಾ ಖುಷಿ ಆಯಿತು ನನಗೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಎಲ್ಲ ಕಡೆ ಓಡಾಡಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಎಲ್ಲ ಓಡಾಡೋದಕ್ಕೆ ಅಂತಾರೆ. ಸೊ ಎಲ್ಲರ ಹತ್ರನೂ ಇಲ್ಲಿ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂತ ಇರುತ್ತೆ. ಸೊ ಯಾರು ಇಂಡಿಯಾದಲ್ಲಿದ್ದೀರಾ ಅವ್ರಿಗೆ ತಿಳಿಸ್ಬೇಕು ಅಂತ ಅಂದರೆ, ಸೊ ಇಲ್ಲಿ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂದರೆ ಫುಲ್ ಆಲ್ ಓವರ್ ಜರ್ಮನಿ ಓಡಾಡೋದಕ್ಕೆ ನಿಮ್ಗೊಂದು ಟಿಕೆಟ್ ಕೊಡ್ತಾರೆ. ಸೊ ಆ ಟಿಕೆಟಿಂದ ಏನೇನೆಲ್ಲ ಯೂಸ್ ಮಾಡ್ಕೊಬೋದು ನಾವು ಅನ್ನೋದು ಅಂತ ನಾನು ಇದರಲ್ಲಿ ಹೇಳ್ತಿರೋದು. ಸೊ ಆ ಟಿಕೆಟಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಲೋಕಲ್ ರೀಜನಲ್ ಟ್ರಾನ್ಸ್ಪೋರ್ಟ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ DB ಅಂತ ಒಂದು ಆ್ಯಪ್ ಇದೆ, ಡಾಯ್ಚೆ ಬಾನ್ ಆ್ಯಪು. ಸೊ ಆ ಆ್ಯಪಲ್ಲಿ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಲೋಕಲ್ ಆ್ಯಂಡ್ ರೀಜನಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಯಾವ ಟ್ರೈನ್ಸ್ ಆಗಿರ್ಬೋದು, ಟ್ರಾಮ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಫೆರ್ರಿ, ಈ ಥರ ಬೋಟಲ್ಲೂ ಸಹ ನೀವು ಹೋಗ್ಬೋದು. ಕೆಲವೊಂದು ಆಪ್ಷನ್ಸ್ ಇರುತ್ತೆ. ನಾನು ಹ್ಯಾಂಬರ್ಗಲ್ಲೆಲ್ಲ ಹೋಗಿದ್ದೀನಿ, ಲೈಕ್ ಫ್ರೀ ಇರುತ್ತೆ, ಅಂದರೆ ಆಲ್ರೆಡಿ ಪೇ ಮಾಡಿರ್ತೀರಲ್ಲ. ಸೊ ಹಾಗಾಗಿ ಇದನ್ನ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ತುಂಬ ಇಂಪಾರ್ಟೆಂಟ್ ಏನಂದರೆ ಸ್ಟೂಡೆಂಟ್ಸ್ಗೆ, ನಾವು ಸ್ಟೂಡೆಂಟ್ಸ್ ಆಗಿರಬೇಕಾದ್ರೇ ತುಂಬ ಓಡಾಡಿದ್ರೆ ಒಳ್ಳೆಯದು. ಯಾಕಂದರೆ ಜಾಬ್ ಸಿಕ್ಕಿದ ಮೇಲೆಲ್ಲ ಜನನೂ ಅಷ್ಟೊಂದು ಇರೋದಿಲ್ಲ, ಬಟ್ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಓಡಾಡಬೇಕು. ಸೊ ಹಾಗಾಗಿ ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ ಆಲ್ ಓವರ್ ಯುರೋಪ್ ಬಂದು ನಮ್ಮ ಇಂಡಿಯಾ ಇದ್ದಂಗೆ. ಸೊ ಜರ್ಮನಿ, ನೆದರ್ಲ್ಯಾಂಡು, ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಬಂದು ನಮ್ಮ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ್ ಇದ್ದಂಗೆ. ಸೊ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಇರೋದು ಬಂದು ಹಾಮ್ ಅಂತ ಒಂದು ಪ್ಲೇಸ್ ಇದೆ, ಸೊ ಕೊಲೋನು. ಸೊ ಕೊಲೋನಿಂದ ಫ್ರಾಂಕ್ಫರ್ಟಿಗೆ ಬರ್ತೀನಿ. ಫ್ರಾಂಕ್ಫರ್ಟಿಂದ ಕಾಲ್ಸ್ರುಯಿಂದ ಫ್ರೈಬುರ್ಗ್ ಅಂತ ಇದೆ. ಸೊ ಫ್ರೈಬುರ್ಗ್ ಬಂದುಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನೀವು ಬಾಸಲ್ ಅಂತ ಒಂದು ಪ್ಲೇಸ್ ಇದೆ. ಸೊ ಬಾಸಲ್ ಪ್ಲೇಸಿಗೆ ಬಂದರೆ ಅಲ್ಲಿ ನಿಮ್ಗೆ ಒಂದು ಟ್ರಿಕ್ ಇದೆ. ಅಲ್ಲಿ ಬಂದುಬಿಟ್ಟು ಬಾಸಲ್ಗಿಂತ ಇನ್ನೊಂದು ಹಿಂದೆಗಡೆ ಸ್ಟಾಪ್ ಒಂದಿದೆ, ಅಲ್ಲಿ ಇಳ್ಕೊಂಬಿಟ್ಟು ಸೊ ಅಲ್ಲಿ STR ಅಂತ ಒಂದು ಲೈಕ್ ಟ್ರ್ಯಾಮ್ಸ್ ಅಂತ ಕರಿತೀವಿ. ಸೊ ಆ ಟ್ರ್ಯಾಮ್ ತೊಗೊಂಡು ಬಂದು ಅಲ್ಲಿಂದ 1.5 ಕಿಲೋಮೀಟ್ರ್ ನಡಿಬೇಕು. ಒಂದು 10-15 ಮಿನಿಟ್ಸ್ ವಾಕ್ ಬಂದರೆ ನೀವು ಈ ಪ್ಲೇಸ್ಗೆ ಫ್ರೀಯಾಗಿ ಬರ್ಬೋದು. ಇಲ್ಲಿ ತುಂಬಾ ಸಕ್ಕತ್ತಾಗಿದೆ. ನನಗೆ ಗೊತ್ತಾಗಲ್ಲ ನಿಮಗೆ ಡಿಫ್ರೆನ್ಸು, ಬಟ್ ಸ್ಲೈಟ್ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ನಮಗೆ. ಬಟ್ ಏನಂದರೆ ವಿಷಯ, ಇಲ್ಲಿ ಬಂದು ಜರ್ಮನಿ ಯೂಸ್ ಮಾಡ್ತಾರೆ. ನನಗದನ್ನ ಕೇಳಿ ಶಾಕ್ ಆಯ್ತು. ಇವಾಗ ನಾವೇನಾದರೂ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋದರೆ ಎಲ್ಲ ಫುಲ್ ಚೇಂಜ್ ಆಗೋಗ್ಬಿಡುತ್ತಲ್ವ. ಇಲ್ಲಿ ನೇಮ್ ಬೋರ್ಡ್ ಸಮೇತ ಎಲ್ಲ ಜರ್ಮನಲ್ಲೇ ಇತ್ತು. ಸೊ ಅದನ್ನ ನೋಡಿ ಓಕೆ ಪರವಾಗಿಲ್ಲ ಅಂತ, ವಿಚಿತ್ರ ಅಂತ ಅನ್ನಿಸ್ತು. ಬಟ್ ನಮ್ಮ ಇಂಡಿಯಾ ಥರ ಇಲ್ಲ, ಬಟ್ ಇಲ್ಲಿ ಬೇರೆ ಥರ ಇದೆ. ಆದರೆ ಸೀನರೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನೋಡಿ ಆ ಏರ್ ಕ್ವಾಲಿಟಿ ಆಗಿರ್ಬೋದು, ಆ ಒಂದು ಎನ್ವಿರಾನ್ಮೆಂಟು ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ತುಂಬಾ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ನಿಜವಾಗ್ಲೂ ನಾವು ಇದನ್ನು ಕಲ್ತ್ಕೊಬೇಕು. ಎಲ್ಲೇ ಹೋದ್ರೂ ನಾವೆಲ್ಲ ಗಲೀಜು ಮಾಡಿಬಿಡ್ತೀವಿ, ಬಿಡು ಏನು, ನಮ್ಮ ಮನೆಯಲ್ಲೇ ನಾವು ಹೆಂಗೆ ನೀಟ್ ಇಟ್ಕೊತೀವೋ ಆ ಥರ ನಮ್ಮ ಏರಿಯಾ, ನಮ್ಮ ಊರುಗಳನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ನಮ್ಮ ಕಂಟ್ರಿನೂ ನೀಟಾಗಿರುತ್ತೆ. ಸೊ ಇಲ್ಲಿನ ಜನ ಬಂದು ತುಂಬಾ ರೂಲ್ಸ್ನೆಲ್ಲ ಫಾಲೋ ಮಾಡ್ತಾರೆ. ಅವು ಸಕ್ಕತ್ತಾಗಿದೆ. ಹಿಂದೆಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಅದು, ಸೂಪರು. ಈ ಥರ ಪೋರ್ಟ್ಸ್ ಎಲ್ಲ ನಾವು ನೋಡೇ ಇಲ್ಲ ಇಂಡಿಯಾದಲ್ಲಿ. ನಾವೆಲ್ಲ ಇದ್ದಿದ್ದು ಕೋಲಾರ ಅಲ್ವಾ. ನಮ್ಮ ಬೇಸಿಕಲಿ ಬಂದು ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್ ಬರುತ್ತೆ. ಆ್ಯಂಡ್ ಓದಿದೆಲ್ಲ ಬಂದು ಹೊಸಕೋಟೆ ಹತ್ರ. ಸೊ ಹಾಗಾಗಿ ನಮಗೆಲ್ಲ ಹಳ್ಳಿ ವೈಬ್ಸು, ನಮಗೆ ಪೋರ್ಟು ನೋಡೋದಕ್ಕೆಲ್ಲ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಇವಾಗ ಒಂದು ಹಳ್ಳಿಯಿಂದ ಬಂದು ಇಲ್ಲಿ ಓಡಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಓದ್ಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೀನಿ. ಸೊ ಹಾಗೆ ಸ್ವಲ್ಪ ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಮಾಡಿಕೊಂಡು ಮಾಡೋಣ ಅನ್ನೋದು ನನ್ನ ಒಂದು ಚಿಕ್ಕ ಕೊಡುಗೆ ಕೊಡಬೇಕು ನಮ್ಮೂರಿಗೆ ಅಂತ ಅನ್ನೋದಷ್ಟೇ ನನ್ನ ಆಸೆ. ನಂಗೆ ಇದೇ ರೀತಿ ಸಪೋರ್ಟ್ ಮಾಡಿ ಮಾನಿಟೈಸೇಷನ್ ಎಲ್ಲ ಆಗಿದೆ ನನ್ನ ಚಾನಲ್ಲು. ತುಂಬಾ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಂದೆಲ್ಲ ಮಾನಿಟೈಸೇಷನ್ ಆಗುತ್ತೆ, ಇನ್ಸ್ಟಾದಲ್ಲಿ ಅಷ್ಟು 20,000 ಆಗುತ್ತೆ,
ಚಾನ್ಸೇ ಇಲ್ಲ. ಅದೆಲ್ಲ ಸಾಧ್ಯ ಆಗಿದ್ದೆ ನಿಮ್ಮಿಂದ. ಸೊ ನೀವು ತೋರಿಸ್ತಿರೋ ಪ್ರೀತಿ ಅಭಿಮಾನದಿಂದನೇ. ಸೊ ಇದೇ ರೀತಿ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನಿಮಗೆ ಬೇಜಾರು ನಾನು ಮಾಡಿಸೋದಿಲ್ಲ. ನಾನು ಏನಾದರೂ ತಪ್ಪು ಹೇಳಿದರೆ ಸಹ ತಿದ್ಕೊತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಏನಾದರೂ ತಪ್ಪು ಹೇಳಿದರೆ. ಲಾಸ್ಟ್ ವೀಡಿಯೋದಲ್ಲಿ ವಾಲ್ಯೂಮ್ ಎಲ್ಲ ಕಡಿಮೆ ಇತ್ತು ಅಂತ ಹೇಳ್ತಿದ್ರಿ. ನನ್ಗೆ ಗೊತ್ತಿಲ್ದಿರೋ ಮಿಸ್ಟೇಕ್ ಆಗಿದೆ. ಬಟ್ ನೆಕ್ಸ್ಟ್ ಟೈಮಿಂದ ಮಾಡಬೇಕಾದ್ರೆ ನೀಟಾಗಿ ಅಪ್ಲೋಡ್ ಮಾಡ್ತೀನಿ ವಾಲ್ಯೂಮ್ ಎಲ್ಲ ನೋಡಿಕೊಂಡು. ನಿಮ್ಮ ಏನೇ ಸಜೆಷನ್ಸ್ ಇದ್ದರೂ ಕೊಡಿ. ಟ್ರಾವೆಲಿಂಗ್ ವ್ಲಾಗ್ಸು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಇನ್ನೊಂದು 2 ತಿಂಗಳು ನಂದು ಕಾಲೇಜೆಲ್ಲ ಮುಗಿಯುತ್ತೆ. ಸೊ ಅದಾದಮೇಲೆ ಬರೀ ಕೆಲಸ ಆ್ಯಂಡ್ ಟ್ರಾವೆಲಿಂಗ್ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಮಾಡೋಣ. ಯಾವ ಕಂಟ್ರಿ ಫಸ್ಟ್ ಮಾಡಬೇಕು ಅನ್ನೋದನ್ನು ಸಹ ನೀವೇ ತಿಳಿಸ್ಬಿಡಿ. ಆ್ಯಂಡ್ ಸೊ ನಾನು ತುಂಬಾ ಸೋಲೋ ಟ್ರಿಪ್ಸ್ ಮಾಡ್ತಾ ಇರ್ತೀನಿ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಬ್ರೋ, ನಾವು ಬರ್ತೀವಿ, ಸೋಲೋ ಟ್ರಿಪ್ಸ್ ಅನ್ನಂಗಿದ್ರೆ ನೀವು ಬರ್ಬೋದು, ಮೋಸ್ಟ್ ವೆಲ್ಕಮ್. ಯಾರ್ಯಾರು ಇಂಡ್ಯಾದಿಂದ ನೋಡ್ತಿದ್ದೀರಾ ನೀವು ಅಷ್ಟೇ, ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ಜರ್ಮನಿಯಲ್ಲಿರೋರಿಗಿಂತ ನಾನು ಜಾಸ್ತಿ ಫಾಲೋ ಮಾಡ್ತಾರೋದು ನಮ್ಮ ಇಂಡ್ಯಾದಲ್ಲಿ, ಅಂದರೆ ನಮ್ಮೂರು, ನಮ್ಮ ಕರ್ನಾಟಕದಿಂದನೇ ಜಾಸ್ತಿ ಜನ ಫಾಲೋ ಮಾಡ್ತಿರೋದು. ಸೊ ನೋಡೋಣ, ಮುಂದಕ್ಕೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀನಿ. ಬೇರೆ ಬೇರೆ ಕಂಟ್ರೀಸ್ ಎಲ್ಲ ನೀಟಾಗಿ ತೋರಿಸೋಣ. ಆಲ್ಮೋಸ್ಟ್ ಜರ್ಮನಿ ಎಲ್ಲ ಕವರ್ ಆಯ್ತು ನಂದು ಇದುವರೆಗೂ. ಸೊ ನಿಮ್ಗೇನಾದರೂ ಸಜೆಷನ್ಸ್ ಇದ್ದರೆ ತಿಳಿಸಿ. ಯಾವ ಥರ ಯಾವ್ಯಾವ ಕಂಟ್ರಿಗೆ ಓಡಾಡಬೇಕು ಆ್ಯಂಡ್ ಆ ಕಂಟ್ರಿಯಲ್ಲಿ ಪರ್ಟಿಕ್ಯುಲರಾಗಿ ಏನು ತೋರಿಸ್ಬೇಕು ನಿಮಗೆ ಅಂತ. ಸೊ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಸೊ ಇದೇ ರೀತಿ ನನಗೆ ತುಂಬ ಒಳ್ಳೆ ವ್ಯೂಸ್ ಬರ್ತಿದೆ, ಒಳ್ಳೆ ರೀಚ್ ಬರ್ತಿದೆ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ತುಂಬ ಜನ ನೋಡ್ತಿದ್ದೀರಾ ಬಟ್ ಇನ್ನೂ ಮಾಡ್ತಿಲ್ಲ. ಬಟ್ ಇರಲಿ, ಲೇಟಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಎಜುಕೇಷ್ನಲ್ ಕಾಂಟೆಂಟ್ಸ್ ಜೊತೆ ಟ್ರಾವೆಲಿಂಗ್ ಕಾಂಟೆಂಟ್ ಸಹ ಮಾಡಿಕೊಂಡು ಒಬ್ಬನೇ ಓಡಾಡ್ಕೊಂಡು ಮಾಡೋಣ ಅಂತಿದ್ದೀನಿ. ಸೊ ನಿಮ್ಮ ಎಲ್ಲರ ಪ್ರೀತಿ ಸಹಕಾರ ನಂಗೆ ಹಿಂಗೆ ಇರಲಿ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಬೆಲ್ ಐಕನ್ ಎಲ್ಲ ಕ್ಲಿಕ್ ಮಾಡ್ಕೊಂಬಿಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಜಾಮನೇಲಿದ್ದರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರೀತಿಯ ಕನ್ನಡಿಗ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.